ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ನಾಯಕರಿಗೆ ಬಹಿರಂಗ ಹೇಳಿಕೆ ನೀಡದಂತೆ ತಾಕೀತನ್ನ ಮಾಡಲಾಗಿದೆ. ಮರಳಿ ಮೌನದ ಮೊರೆ ಹೋಗೋಕೆ ಸೂಚಿಸಿದೆ ಬಿಜೆಪಿ. ಅಂದ್ರೆ ಉಸ್ತುವಾರಿಗಳು ಹೇಳಿದ್ದಾರೆ, ಪಕ್ಷದೊಳಗಿನ ವಿಚಾರದ ಬಗ್ಗೆ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಕ್ ಹೋಗಬೇಡಿ, ಏನೇ ಸಮಸ್ಯೆಗಳಿದ್ರೂ ಕೂಡ ಪಕ್ಷದ ಪ್ರಮುಖರ ಗಮನಕ್ಕೆ ತರಬೇಕು, ಈ ರೀತಿಯಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಮೈತ್ರಿ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಾಗೋಕೆ ಸೂಚನೆ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಇದೆಲ್ಲವೂ ಕೂಡ ಮುಂದಿನ ದಿನಗಳ ಅನುಕೂಲ ಆಗುತ್ತೆ. ಸದ್ಯದ ಕೆಲಸ ಮಾಡಿ ತೋರಿಸಿ ನಿಮ್ಮ ಶ್ರಮಕ್ಕೆ ಪಕ್ಷ ಸೂಕ್ತ ಬೆಲೆ ಕೊಡ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅಗರ್ವಾಲ್ ಸೂಚನೆ ಕೊಟ್ಟಿದ್ದಾರೆ. ಮೌನ ಕ್ರಾಂತಿ ಮೂಲಕ ಪಕ್ಷ ಬಲಪಡಿಸಲು ಹೊರಟಿದೆ ಕೇಸರಿ ಪಡೆ. ಮೌನಂ ಸಮ್ಮತಿ ಲಕ್ಷಣಂ. ನಾವು ನೋಡಿದ್ವಲ್ಲ, ಬಣ ರಾಜಕಾರಣ ಅಂತೆ, ಅಲ್ಲಿ ಯಾರ್ದೋ ಒಂದು ಆಡಿಯೋ ಹರಿದಾಡ್ತಿತ್ತಂತೆ. ಅದಾದ್ಮೇಲೆ ವಿಜೇಂದ್ರ ನಾಯಕತ್ವದ ಬಗ್ಗೆ ಯಲಹಂಕ MLA, ಅಲ್ಲಿ ಸುಧಾಕರ್ ಚಿಕ್ಕಬಳ್ಳಾಪುರ MP, ಅದಾದ್ಮೇಲೆ ಕೋರ್ ಕಮಿಟಿ ಆಯಿತು, ಅವ್ರನ್ನೆಲ್ಲ ಸಂಧಾನ ಮಾಡಿ ಕಳಿಸಿದ್ರು. ಬಟ್ ಎಲ್ಲೊಂದು ಕಡೆ ಅಷ್ಟಕ್ಕೆ ಮುಗೀತಾ? ನೋಡಿ ಎಂಥ BJP ಹೆಂಗಿತ್ತು ಒಂದು ಕಾಲದಲ್ಲಿ, ಈಗ ಹೆಂಗಾಗ್ಬಿಟ್ಟಿದೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಕತ್ತಿ ಮಸ್ತಾ ಇರ್ತಾರೆ. ಅಂದರೆ ಒಳಗೆ ಅಷ್ಟು ದ್ವೇಷ ಕುದಿತಾ ಇರುತ್ತೆ. ಆಮೇಲೆ ಬಣ ಬಡಿದ ಆಟ ಬೇರೆ. ಹೀಗಾಗಿನೇ ಮುಂದಿನ ದಿನಗಳು 28ರ ಚುನಾವಣೆಗೆ ಹಿಂಗೆ ಮಾಡ್ಕೊಂಡು ಹೋದ್ರೆ ನಾವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ ಸ್ವತಃ ಹೈಕಮಾಂಡ್ನವರು ಅರಿತು ಅಗರ್ವಾಲ್ ಅವ್ರಿಗೆ ಸೂಚನೆ ಕೊಟ್ಟು ಸಭೆಗಳ ಮೇಲೆ ಸಭೆಯೆಲ್ಲ ಮಾಡಿ, ಜೊತೆಗೆ ತಾಕೀತು ಮಾಡಿ ಅವ್ರ ಕಡೆಯಿಂದ ಸ್ಟ್ರಿಕ್ಟಾಗಿ ಅವ್ರಿಗೆ ನೀವು ಇಂಟಿಮೇಷನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿನೇ ಅಗರ್ವಾಲ್ ಅವರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ನಮ್ಮ ಜೊತೆಗೆ ಚರ್ಚೆ ಮಾಡಿ 4 ಗೋಡೆಗಳ ಮಧ್ಯೆ, ಅದನ್ನು ಬಿಟ್ಟು ಅಲ್ಲಿ ಇಲ್ಲಿ ನೀವು ಮಾತಾಡೋಕ್ಕೆ ಹೋಗಬೇಡಿ. ಎಫರ್ಟ್ ಹಾಕಿ JDSನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಶ್ರಮ ಹಾಕಿ ಕೆಲಸ ಮಾಡಿ. ಆ ಫಲಾಫಲ ಮುಂದೆ ನಾವು ನೋಡೋಣ. ಒಳ್ಳೆ ನಿಮಗೆ ರಿಸಲ್ಟ್ ಬಂದೆ, ನಿಮ್ಮ ಶ್ರಮ ನೋಡಿ ನಾವೇ ನಿಮಗೆ ಪಕ್ಷ ಗುರುತಿಸ್ತೀವಿ, ನಿಮಗೆ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತ ಅಗರ್ವಾಲ್ ಅವರು ಹೇಳಿದ್ದಾರೆ. ಇನ್ಮೇಲಾದರೂ ರಾಜ್ಯ BJP ಹೆಂಗಿರುತ್ತೆ ಅನ್ನೋದು ನೋಡಬೇಕು. ಯಾಕಂತ ಹೇಳಿದ್ರೆ ಒಳಗೆ ಕೆಲವೊಂದಿಷ್ಟು ಗೊಂದಲಗಳಿದ್ರು, ಅಸಮಾಧಾನಗಳಿದ್ರು ಕೂಡ ಕೆಲವೊಬ್ಬರು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಆಮೇಲೆ ನಾಯಕತ್ವ ಚೇಂಜ್ ಆಗಬೇಕು ಅನ್ನೋದು ಹಲವರ ವಾದ ಆಗಿತ್ತು. ಅದನ್ನು ಕೂಡ ಇವರಿಗೆ ಬಗೆಹರಿಸ್ಕೊಳ್ಳೋಕ್ಕಾಗಿಲ್ಲ. 28ರ ಚುನಾವಣೆಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಹೀಗೆ ಇವರು ಕಚ್ಚಾಡಿಕೊಂಡು ಚುನಾವಣೆಗೆ ಹೋದರೆ ಆಮೇಲೆ ಈಗ ಸೀಟ್ ಹಂಚಿಕೆ ಸಂಬಂಧಪಟ್ಟಂತೆ JDSನವ್ರದ್ದು ಮತ್ತು ಇವ್ರು ನೋಡ್ತಾ ಇದ್ವಿ ಕೆಲವು ಕ್ಷೇತ್ರಗಳಲ್ಲಿ, ಈಗ ಹಾಸನ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಮತ್ತು ಸದಾನಂದ ಗೌಡರ ಆಡಿಯೋಗೆ ಸಂಬಂಧಪಟ್ಟಂತೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಅವರು ಕ್ಲಾರಿಟಿ ಕೊಟ್ಟ ಮೇಲೆ ಸುಮ್ಮನಾದರು. ಯಲಹಂಕ ವಿಶ್ವನಾಥ್, ಚಿಕ್ಕಬಳ್ಳಾಪುರ MP ಸುಧಾಕರ್ ಅವರಿಬ್ಬರು ಬಹಿರಂಗವಾಗಿಯೇ ಕಿತ್ತಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಅದು ಕೂಡ ಡ್ಯಾಮೇಜ್ ಆಯಿತು. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವಂಥ ಸಂದೇಶ ಪದೇ ಪದೇ ಕೊಡ್ತಾ ಬರ್ತಾ ಇದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ನಾವು ನೋಡ್ತಾ ಇದ್ದೀವಿ BJPಯಲ್ಲಿ ಬಣ ಬಡಿದಾಟ ಆಗಿರ್ಬೋದು, ಕೆಲವೊಂದಿಷ್ಟು ಆಂತರಿಕ ಕಚ್ಚಾಟಗಳು ಅದು ಬಹಿರಂಗವಾಗಿ ಸ್ಫೋಟ ಆಗ್ತಾ ಇತ್ತು. ಬಟ್ ಈಗಲಾದರೂ ಕೂಡ ಸೂಚನೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಇನ್ಮೇಲಾದರೂ ಕೂಡ ಇದನ್ನು ಸರಿಪಡಿಸ್ಕೊಂಡು ಸಂಘಟನೆಯತ್ತ ಮುಖ ಮಾಡ್ತಾರ ಹೆಂಗೆ ಅನ್ನೋದು? ಪ್ರಭು, BJPಯಲ್ಲಿ ಕಳೆದ ಕೆಲವು ವಾರಗಳ ಹಿಂದಷ್ಟೇ ನಾಯಕರುಗಳ ನಡುವೆ ಅಸಮಾಧಾನದ ವಿಚಾರಗಳು ಪ್ರಸ್ತಾಪವಾಗಿ ಅದನ್ನು ಪರಿಹರಿಸುವುದಕ್ಕೆ ರಾಜ್ಯ ಉಸ್ತುವಾರಿ ನಾಯಕರ ಮಧ್ಯಪ್ರವೇಶದ ಅಗತ್ಯತೆ ಎದುರಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬಂದಿದ್ದಂತಹ ಉಸ್ತುವಾರಿ ಸಚಿವ ಅಂದರೆ ಉಸ್ತುವಾರಿ ನಾಯಕರಾದ ರಾಧಾಮೋಹನ್ ದಾಸ್ ಅಗರ್ವಾಲ್ರವರು ನಾಯಕರುಗಳ ಜೊತೆ ಕೂತು ಮಾತುಕತೆಯನ್ನು ಕೂಡ ಮಾಡಿದರು. ಅಂದರೆ ಬಹುತೇಕ 3 ರಿಂದ 4 ಮಂದಿ ಅತಿ ಹೆಚ್ಚು ಚರ್ಚೆಗೊಳಪಟ್ಟಂಥ ವಿವಾದದ ವಿಚಾರಗಳಿಂದಾಗಿ ಕೇಂದ್ರೀಕೃತವಾಗಿದ್ದಂಥ ನಾಯಕರ ಜೊತೆ ಕುಳಿತು ಮಾತುಕತೆಯನ್ನು ಮಾಡಿ ಅವರಿಗೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಕೊಟ್ಟಿದ್ದರು. ಅದೇ ಇನ್ಸ್ಟ್ರಕ್ಷನ್ ಈಗ ಇಡೀ ಪಕ್ಷದ ವಲಯಕ್ಕೆ ವ್ಯಾಪಿಸುವಂತಹ ನಿರ್ದೇಶನವನ್ನು ರಾಜ್ಯ ಘಟಕ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅಂದರೆ ಪಕ್ಷದ ಒಳಗಡೆ ಇದೇ ರೀತಿಯ ವಾತಾವರಣ ನಿರ್ಮಾಣ ಆದರೆ ಪಕ್ಷ ಸಂಘಟನೆ ವಿಚಾರಕ್ಕೆ ಪದೇ ಪದೇ ತೊಂದರೆ ಉಂಟಾಗುತ್ತೆ. ಹಾಗೆ ಮುಂದಿನ ಚುನಾವಣೆಗೂ ಕೂಡ ಪಕ್ಷವನ್ನು ತೆಗೆದುಕೊಂಡು ಹೋಗುವ ಹಂತದಲ್ಲಿ ಈ ವೈಮನಸ್ಸಿದ್ದರೆ ನಾಯಕರಾಗಲಿ ಅಥವಾ ಕಾರ್ಯಕರ್ತರ ವಲಯದಲ್ಲಿ ಹೊಂದಾಣಿಕೆ ಕಷ್ಟ ಸಾಧ್ಯ ಅನ್ನುವಂಥ ವಿಚಾರ ಇರೋದ್ರಿಂದಾಗಿ ಪಕ್ಷದ ಒಳಗೆ ಯಾವುದೇ ರೀತಿಯಂಥ ವ್ಯತ್ಯಾಸಗಳಿರಲಿ, ಒಡಕುಗಳಿರಲಿ ಅಥವಾ ಯಾವ ರೀತಿಯ ಭಿನ್ನಾಭಿಪ್ರಾಯದ ವಿಚಾರಗಳಿದ್ರೂ ಕೂಡ ಅವನ್ನ ಪಕ್ಷದ ನಾಯಕರುಗಳ ಗಮನಕ್ಕೆ ತನ್ನಿ, ಉಸ್ತುವಾರಿ ನಾಯಕರುಗಳಿಗೆ ಅಥವಾ ಮೇಲ್ಮಟ್ಟದ ವರಿಷ್ಠರ ಗಮನಕ್ಕೆ ತರುವುದು ಸೂಕ್ತ. ಅದನ್ನು ಬಿಟ್ಟು ನೀವು ಮಾಧ್ಯಮದ ಮುಂದೆ ನಿಂತು ಹೇಳಿಕೆಯನ್ನು ಕೊಡುವುದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾಧ್ಯಮಗಳಿಗೆ ಹೋಗುವ ವಿಚಾರಗಳಿದ್ದರೆ ಮಾತ್ರ ಹೋಗಬೇಕು. ಪದೇ ಪದೇ ಸಣ್ಣ ಪುಟ್ಟ ವಿಚಾರಕ್ಕೂ ಮಾಧ್ಯಮದ ಮುಂದೆ ನಿಂತು ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ. ಇದು ಪಕ್ಷದ ಚೌಕಟ್ಟಿಗೂ ಕೂಡ ಒಗ್ಗುವಂಥ ವಿಚಾರ ಅಲ್ಲ. ಹೀಗಾಗಿ ನೀವು ಮಾಧ್ಯಮಗಳ ಮುಂದೆ ಹೋಗುವುದನ್ನು ನಿಲ್ಲಿಸಿ ಅನ್ನುವಂಥದ್ದನ್ನು ಹೇಳಿದರು. ಈಗ ಅದನ್ನು ರಾಜ್ಯ ಘಟಕ ಪೂರ್ಣ ಪ್ರಮಾಣದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ಇಡೀ ರಾಜ್ಯಕ್ಕೆ
ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೂ ಕೂಡ ಹಂಚುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆ ಮುಖಾಂತರ ಪಕ್ಷದಲ್ಲಾಗುವ ಲೋಪದೋಷಗಳು ಮತ್ತು ವ್ಯತ್ಯಾಸಗಳನ್ನು ತಡೆಯುವ ಹಾಗೆ ಮುಂದಿನ ಚುನಾವಣೆ ಹೊತ್ತಿಗೆ ಎಲ್ಲರಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಹಾಡೋದಕ್ಕೆ ಅವಕಾಶವಾಗುವಂಥ ಹಾದಿಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಟಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.